ಅಂದ್ರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲ. ನೀವು ಯಾರ ಅನುಯಾಯಿಗಳಂದ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಯಾಯಿದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ತಂಗಿನ ಬೀದರ್ ಜಿಲ್ಲೆಯ ಯಾವ ಹಳ್ಳಿಗಳು ಅಲ್ಲಿ ಸಣ್ಣ ಮಲ್ಲಿಕಾರ್ಜುನ ಖರ್ಗೆ ಸಣ್ಣ ಮಗು ಇದ್ದಾಗ ದಪ್ಪ ಕೊಟ್ಟರು. ತಾಯಿ ಮತ್ತು ತಂಗಿನ ಜೀವಂತವಾಗಿ ಸುಟ್ಟರು. ಯಾರು ಸುಟ್ಟರು? ರಜಾಕರು. ನಮ್ಮ ಪ್ರಿಯಾಂಕಾ ಖರ್ಗೆ ಹೇಳ್ತಾರ ರಜಾಕರು ಮುಸ್ಲಿಮರಲ್ಲ, ನಮ್ಮ ಬ್ರಾಹ್ಮಣರಿಗೂ ಈಗ ಹೇಳ್ತಾರೆ. ರಾಹುಲ್ ಗಾಂಧಿ ಒಂದೇ ಇಂದ ತಿಳ್ಕೊಂಡಿದ್ದು ಮೊದಲ. ಈ ಕಲಬುರಗಿ ರಜಾಕ ಮುಸ್ಲಿಮರ ನಮ್ಮ ಎಷ್ಟು ಓಟಿನ ಆಸೆಗಾಗಿ ಅವರಿಗೆ ಇವರು ಈ ಸಂವಿಧಾನದಲ್ಲಿ ತೋರಿಸುವಂತೆ ಕೆಲಸ ಮಾಡ್ತಾರೆ. ದಲಿತ ಬಂಧುಗಳು ಇವತ್ತು ಚಿಂತನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮತ ಕೊಡೋದಕ್ಕೆ ಅವಕಾಶ ಕೊಡಲಿಲ್ಲ. ಜಮ್ಮು ಕಾಶ್ಮೀರಕ್ಕೆ 370 ಏನು ಕಲಂಪಟ್ಟ ನೆಹರು ಮತ್ತು ಶೇಖ್ ಅಬ್ದುಲ್ಲಾ ಕೂಡ ಅದಕ್ಕೆ ವಿರೋಧಿದ್ರು. ಜಮ್ಮು ಕಾಶ್ಮೀರಕ್ಕೆ ಮನಿ ಚುನಾವಣೆ ಆಗುವ ತನಕ 370 ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನು ಸೇರಿಸಿದ್ದು ನೆಹರು ಮತ್ತು ಶೇಖ್ ಅಬ್ದುಲ್ಲಾ ಅದನ್ನ ತೆಗೆದು ಇವತ್ತೇನಂದ್ರೆ ಜಮ್ಮು ಕಾಶ್ಮೀರನಾಗ ಏನು ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗಿರಲ್ಲ. ಸ್ವತಂತ್ರ ಭಾರತದ ನಂತರ ಮೊದಲೇ ಸಲ ಭಾರತದ ಸಂವಿಧಾನದ ಮೇಲೆ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಸ್ವೀಕಾರ ಮಾಡಿದ್ದು ಮಾನ್ಯ. SC ST ರಿಸರ್ವೇಶನ್ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. MLA ಗ್ರಾಮ ಪಂಚಾಯತಿ ಡೆಪ್ಯೂಟಿ SC ST ಯಾವಾಗ ಗೊತ್ತಿರಲಿಲ್ಲ. ನೌಕರಿ ರಿಸರ್ವೇಶನ್ ಇರಲಿಲ್ಲ SC ST ಗೆ. ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನನಸು ಮಾಡಿದ್ರೆ ಈ ದೇಶನಾಗ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಣ್ಣು ಗೆದ್ದಿದ್ದಕ್ಕೆ 5 ಮಂದಿ SC ಜನಾಂಗದವರು ಇವತ್ತು ಕಾಶ್ಮೀರದಲ್ಲಿ MLA ಆಗಿದ್ದಾರೆ. ಇದು ಯಾರ ಒಂದು ಆಶೀರ್ವಾದ? ನರೇಂದ್ರ ಮೋದಿ ಅವರು. ಇನ್ನೂ ಗೊತ್ತಿಲ್ಲ ದಲಿತ ಮುಖಂಡರಿಗೆ. ಬರೇ ಕೆಲಸ ಬೇರೆ ಅವರು. ಯಾರು ಫ್ಯಾಕ್ಟ್ರಿ ಬಗ್ಗೆ ನೋಡು. ದಿನ ತಹಸೀಲ್ದಾರ್ ಹ್ಯಾಂಗ್ ಕೆಲಸ ಮಾಡಿದ್ರೆ ಗೊತ್ತಿಲ್ಲ. ಪುಣ್ಯಾತ್ಮ ಹೈಕೋರ್ಟ್ ಆಗಿತ್ತು ಒಬ್ಬ ರೈತದ್ದು. ವಿನಾಯಕ್ ಕೊಟ್ಟು ರೈತರು 24 ಇಶ್ಯೂಗೆ ಅರೆಸ್ಟ್ನಾಗ ಆಗಿತ್ತು. ಏನಂತೇಳಿ ಈ ಮಕ್ಕಳ ತೆಗಿಬೇಕಂತ ಹೇಳಿ ಜಡ್ಮೆಂಟ್ ಆಗಿದೆ. ಆದ್ರೆ ಇಲ್ಲಿ ತಹಸೀಲ್ದಾರ್ ತೆಗಿಲಾಕ ತಯಾರಿಲ್ಲ. ಯಾಕಂದ್ರೆ ತೆಗೆಯೋರು ಬೇಡ. ದಲಿತರು ಹೊಲ ಮನೆ ಚಿಕ್ಕಬಳ್ಳಾಪುರ ದಲಿತರು 100 ವರ್ಷದಿಂದ ಮಾಡ್ಕೊಂಡು ಬಂದಾರ. ಅಲ್ಲಿ ಒಕ್ಕೂಟದ ಅಧಿಕಾರಿ ಮಾಡ್ಕೊಂಡು ಬೆಳೆ ಹೊಡೆಗಳನ್ನು ನಿಲ್ಲಿಸ್ತಾರ. ನಮ್ಮ ಪ್ರಿಯಾಂಕಾ ಖರ್ಗೆ ಅದ್ರ ಬಗ್ಗೆ ಯಾವ ದಲಿತ ಮುಖಂಡರು ಸ್ಟೇಟ್ಮೆಂಟ್ ಮಾಡುವುದಿಲ್ಲ. ಅದೇ ಬಿಜೆಪಿ ಬಿಟ್ಟರೆ ಮೊದಲು ಜಿಲ್ ಸ್ಟೇಟ್ಮೆಂಟ್ ಮಾಡ್ತಾರೆ. ದಲಿತ ವಿರೋಧಿ ಸಂವಿಧಾನ ತಿದ್ದು ಬಿಡ್ತಾರ. ನಾವು ಸಂವಿಧಾನ ತಿದ್ದಲಾಕೊಂಡಿಲ್ಲ. ಸಂವಿಧಾನದಲ್ಲಿ ಎಲ್ಲ ಅಂತ ಒಕ್ಕೂಟವನ್ನ ತೆಗೆದಾಟ ಬಂದಿರುವಂತ ದಲಿತರು ಸುಮ್ಮನೆ 70 ವರ್ಷ ಆಗಿರುವಂತಹ ಪ್ರಿಯಾಂಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಿಜವಾದಂತ ನನ್ನ ಬೆಂಬಲಿಗರು ಯಾರಾದ್ರೂ ಇದ್ರೆ ನನ್ನ ವಿಚಾರಗಳನ್ನು ಒಪ್ಪೋರಿದ್ರೆ ಕಾಂಗ್ರೆಸ್ನ ಹೋಗಬಾರ್ದು. ಕಾಂಗ್ರೆಸ್ ಇದು ಮೇಲ್ವರ್ಗದ ಒಂದು ಪಾರ್ಟಿ. ಅಲ್ಲಿ ದಲಿತರಿಗೆ ಒಳ್ಳೆ ಅವಕಾಶ ಇಲ್ಲ. ಯಾರ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಸಲ ಸೋಲಿಸಿದ್ರು. ಯಾರು? ಕಾಂಗ್ರೆಸ್ನವರು. ಅವ್ರು ಗೆಲ್ಲಿಸಲಿಕ್ಕೆ ಮಾಡಿ ರಾಷ್ಟ್ರಮ ಮಾಡಿಸಿದ್ರು ಯಾರು? ಭಾರತೀಯ ಜನಸಂಘದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು. ಒಂದು ವೇಳೆ ಇವತ್ತು ನಾವು ಬಾಯಿ ಅನ್ನೋದು, ನೀವು ಅವರು ಇವರು ಬಾಯಿ ಅಂದ್ರೆ ಎಂದೂ ಆಗುವುದಿಲ್ಲ. ನೀವು ಮಠದಾಗನೇ ಸುರು ಇರ್ಲಾಕ ಜಾಗ ಮಾಡ್ತಾರ. ಇವತ್ತು ವಿರಕ್ತರಮಣ ಚಿಂಚಳಿ ಆಗಿತ್ತಿಲ್ಲ. ನೀವೇ ಪೂಜೆ ಮಾಡ್ತಿರ್ತಾರೆ. ನಿಮ್ಮ ತೆಲಿಗಿರಿ ಕೆಟ್ಟಿರ್ತಾರೆ.
ಹಿಂದೂ ದೇವರುಗಳೇ ನನ್ನ ಮುಖ್ಯವಾಗಿ ದೇವರ ಯಾವ ದೇವ್ರ ಸಾಲಿದೆ ನಮ್ಮ ದೇವ್ರ ಬಗ್ಗೆ ಇರ್ತೇನೆ ನೀವೇ ಹಸರಮಣ ತಂದ್ರೆ ನಮ್ಮ ಏನಾಗಿದೆಯೋ ಅದು ನಮಸ್ಕಾರ ಮಾಡಿ ನಾವು ನೋಡಿ ಎಲ್ಲರೂ ಉಟ್ಕೊಂಡ್ರಿ ನೋಡಿ ನಾವು ಹೇಳಿದ್ರೆ ಜಾತಿ ಮಾಡ್ತಾರೆ ಜಾತಿ ಸಂಘರ್ಷ ಇವತ್ತು ಜಮೀನು ಯಾರು ಹೋಗಪ್ಪ ಮುಸಲ್ಮಾನರು ಹೋಗಲ್ಲ ಅವರು ಒಕ್ಕಪ್ಪಾಗಿ ಕೊಡೋದರ ಅಲ್ಗುಂಡ ಅದರ ಜಾಗೀರ್ದಾರ ಅದರ ಇನಾಮದಾರ ಅದರ ಅವ್ರಿಗೂ ಇನಾಮ್ ಯಾವ ಹೋಗ್ಲಾಗ್ತಾವ ಒಕ್ಕ ಮುಸಲ್ಮಾನರ ಪರವಾಗಿನಿಲ್ಲ ಹಿಂದೂಗಳಂತೂ ಮೊದಲೇ ಇಲ್ಲ ದಲಿತ ಪರವಾಗಿನೂ ಇಲ್ಲ ಟೆನೆನ್ಸಿ ಆಗ್ತಾ ಹಂಚಿದಂತ ಜಮೀನು ಮೇಲೂ ಒಕ್ಕ ಬಂದ ಜಮೀನು ನಮ್ಮ ಕಾನು ಬೀದರ್ನಿಂದ ಚಾಲು ಮಾಡಿ ಕಲಬುರಗಿ ಯಾದಗಿರಿ ಮಾಡಿ ಬಿಜಾಪುರ ಕೊಡುವಾಗ ಏನ್ ಹೇಳಿದ್ರು ಜಮೀನಿನ ಮಕ್ಕಳು ಕರ್ನಾಟಕದಲ್ಲಿ 1,60,000 ಎಕರೆ ಜಮೀನಿದೆ ಅವರು ನೀರು ಕೊಡೋದು ಬರೀ 27,000 ಎಕರೆ ಹೋಗೋದು ಯಾರು ಜಮೀನಿನ ಮಕ್ಕಳು ಹೇಳಿದ್ರು ರಿಪೋರ್ಟ್ ಮಾಡಿ ಒಕ್ಕಪ್ಪದಾಗ ಜಾಸ್ತಿ ಐತೆ ಹಲವಾರು ಮಾತಾಡಿದ್ರೆ ಅವ್ರು ಹೇಳ್ತಾರ ರಿಪೋರ್ಟ್ ಕೊಟ್ಟಾಗ 2,70,000 ಕೋಟಿ ರೂಪಾಯಿ ಆಸ್ತಿ ಡ್ಯೂಟಿ ಮಾಡೋರು ಯಾರು ಅವ್ರನ್ನ ಯಾಕೆ ರಮಾನ್ ಕಾಮರುಲ್ ಇಸ್ಲಾಮು ಅಲ್ಲಿಂದ ಸಿಯಾಮ್ ಇಬ್ರಾಹಿಮು ವಿನಾಯಕ್ ಗುರು ನಮ್ಮ ಅದು ಮಲ್ಲಿಕಾರ್ಜುನ ಖರ್ಗೆ ಹೆಸರು ಹೆಸರು ಸಿಎಂ ಇಬ್ರಾಹಿಂ ನೋಟಿಸ್ ಕೊಟ್ಟ ಉತ್ತರ ಕೊಟ್ಟಿಲ್ಲ ಪೇಜ್ ನಂಬರ್ 64 ತೆಗೆದುಕೊಂಡು ನೀ ಕಬ್ರಸ್ತಾನ ಇದ್ದಾಗ ಜಾಗ ಹೊಡೆದು ನೀವು ಮಕ್ಕಳ ಎಷ್ಟು 2,70,000 ಎಕರೆ ಬರೀ 2,70,000 ಕೋಟಿ ರೂಪಾಯಿ ಯಾರು ಉದ್ದಾರ ಯಾರು ಮುಸಲ್ಮಾನ ಉದ್ದಾರ ಆಗುತ್ತೆ ಯಾರು ಹಿಂದೂಗಳ ಆಸ್ತಿ ಮಠ ಮಂದಿರ ನೋಡ್ರಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂತ ಸೋಮೇಶ್ವರ ದೇವಸ್ಥಾನ ಐತೆ ಪಡೆಯಾಮದ ನಮ್ಮ ಬಿಜಾಪುರ ಜಿಲ್ಲಾದ 65 ಎಕರೆ ಇಡೀ ಬೆಳಗಾವಿ ಗುಡಿ ಸಹಿತ ಮಾಡಿಲ್ಲ ಅಂದಾಗ ಇನ್ನೂ ಮನೆ ಮಕ್ಕೊಂಡು ನಾವು ಏನು ನಿಮ್ಮ ಮನೆಗೂ ಹೋಗುದೆ ಮೊದಲ ಮನೆ ಬೆಂಕಿ ಅಂತಂದ್ರೆ ಆ ಬೆಂಕಿ ನಿಮ್ಮ ಮನೆಗೆ ಹೋಗುದು ನೀವು ಅಲ್ಲ ಆ ಮನೆ ಬೆಂಕಿ ಆಸಲ ಪ್ರಯತ್ನ ನಿಮ್ಮ ಮನೆಗೆ ಬಿಡ್ತದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ರೈತ ಸಂಘದವರು ಏನು ಗಿಡಗಳನ್ನು ಮಾಡಿದ್ರು ಅವರೇ ರೈತರು ನೀವು 19 ಎಕರೆ 20 ಎಕರೆ 18 ಎಕರೆ ನಮ್ಮ ಕಡೆ ಬಿಜಾಪುರನಾಗ 16,000 ಎಕರೆ ರೈತರು ಹೋಗಿದೆ ನಮ್ಮ ಪೊಲೀಸ್ ಹೆಡ್ಕ್ವಾರ್ಟರ್ ಹೋಗಲ್ಲ ಡಿಸಿ ಮನಿ ಹೋಗಲ್ಲ ಡಿಸಿ ಆಫೀಸ್ ಹೋಗಲ್ಲ ಕೋರ್ಟ್ ಹೈಕೋರ್ಟ್ ಅದೆಲ್ಲ ಹೋಗಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಮ್ಮ ಬಿಜಾಪುರ 175 ಎಕರೆ ಅದು ಹೋಗಲ್ಲ ನಮ್ದೇ ಇರ್ತಾರೆ ವಿಧಾನಸಭಾ ನಮ್ದೇ ಇರ್ತಾರೆ ಮನೆ ಒಬ್ಬ ಅಸೆಂಬ್ಲಿ MP ಸ್ಟೇಟ್ಮೆಂಟ್ ಕೊಟ್ಟ ಪಾರ್ಲಿಮೆಂಟ್ ನಮ್ದವ MPಗಳೆಲ್ಲ ನಮ್ಗೆ ಬಾಡಿಗೆ ಕೊಡು ಬಾಡಿಗೆ ಕೊಟ್ಟು ನಮ್ಮ ಪಾರ್ಲಿಮೆಂಟ್ ಕುರ್ಚಿ ಪಾರ್ಲಿಮೆಂಟ್ ಹೋಗಿ ದೇಶದ ಪಾರ್ಲಿಮೆಂಟ್ ಹೋಗ್ಲಾಕೈತಿ ಹೊಲ ಮಾಡಿ ಅದಕ್ಕೆ ನಾವು ದೇಶ ಪಾರ್ಲಿಮೆಂಟ್ ನೀವೇನು ಆಸ್ಪತ್ರೆ ಮಹಾನ್ ನಾಯಕ ಕನ್ನಡ ನೋಡೋಣ ರೋಡ್ ಹಾಕಿರಲ್ಲ ಈಗ ಹೋಗಿ ಎಲ್ಲ ರೋಡ್ ಕೇಳಿದ್ರೆ ಯಾವುದೇ ಪ್ರಶ್ನೆ ಮಾಡ್ತಾರೆ ಇವತ್ತು ಒಕ್ಕಪ್ಪನ ಹಾಕಿ ಹೊಂಟಿರಲ್ವ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡು ಮಾಡ್ತಾರೆ 42 ಬಿಡ್ತಾರಲ್ಲ ಸಪೋರ್ಟ್ ಮಾಡು ಇದೆಲ್ಲ ರಾಜೀನಾಮೆ ಕೊಡ್ರಿ ಮಗ ಹೇಳ್ತಾರೆ ಬಿಡೋನಾಗ ತಂದ್ರೆ ನಮಗ ಆಸೆ ಬರ್ಬೇಕಾದ್ರೆ ನಮ್ಮ ಜಾತಿ ನೋಡ್ಲಿ ಆಸೆ ಮಾಡೋಣ ನಮಗೆ ಹುಟ್ಟಿದ ಹಿಂದೂಗಳು ಎದಕ್ಕೆ ಸಿರಾಗ ನೀವು ಹೋಗಿ ಕಿಮ್ಮತ್ತಿಲ್ಲಿ ದೇಶದಲ್ಲಿ ಅದು ಹೋಗಿನೂ ಮಾಡಲ್ಲ ನೀವು 30% 40% ಮಾಡ್ತೀವಿ ಅವ್ರು 80 85 90 ಹೊರಗ ಒಂದು ಯಾರು
ಆ ಪೊಲೀಸರು ಏನಾದ್ರು ತೆಗೆದು ತೋರಿಸಿದ್ರೆ ಫೋನ್ ಮಾಡಿ ಜಗಳ హైదరాబాద్ లో 15 मिनट टाइम तो पुलिस को हटाओ, मिलिट्री को हटाओ, 100 करोड़ हिंदुओं को खत्म करेंगे बाद में ये एक्शन आगे ಇನ್ನು ಎಲ್ಲಿ ತನಕ ಹಿಂಗೆ ಎಲ್ಲಿ ತನಕ ಹೋಗಿ ಹಾಕಿದ್ರೆ 30-40% ವೋಟಿಂಗ್ ಆಗ್ತದೆ. 90-95% ವೋಟಿಂಗ್ ಮಾಡುವಂತ ಬುದ್ಧಿ ನಮ್ಮಲ್ಲಿಲ್ಲ. ಇಲೆಕ್ಷನ್ ಬಂತು ಅಂದ್ರೆ ಯಾರು ಸುದ್ದಿ ಕೊಡ್ತಾರೆ ಮಾಡಿದ್ರು ಮಾತಾಡ್ಕೊಂಡು ಪಿಕ್ನಿಕ್ ಹೋಗ್ತೀವಿ, ಮುಖಾಯ ಮಾಡ್ತೀವಿ. ಮುಂದೆ ನೀವು ಮನೆ ಉಳಿದಿಲ್ಲ, ನೀವೆಲ್ಲ ದೊಡ್ಡ ಮನೆ ಕಟ್ಟಿ, ದೊಡ್ಡ ಕಾರ್ ಇಟ್ಟಿವಿ, ದೊಡ್ಡ ಟಿವಿ ಮನೆ ರೂಮ್ ಥಿಯೇಟರ್ ಮಾಡಿದ್ವಿ, ಮನೆಯ ಸುರಕ್ಷಣಾ ವಾಹನ ಇಟ್ಟಿವಿ. ಅವ್ರೇನ 40% ಆದ್ರೆ ನೀವೆಲ್ಲ ಹೋದ ಆ ಮನೆ ಹೊರಗೋಗಿ ನಾವು ಕೊಡ್ತಾರೆ ಹಣ ತಿಳ್ಕೊಂಡು ಈ ಹೊರಗೆ ಎಣ್ಣೆಯನ್ನು ಅಮ್ಮ ಏನು ಮಾಡಮ್ಮ ಇದ್ದಾಗ ಓಟ್ ಹಾಕಿಲ್ಲ. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅವರ ಸ್ವಲ್ಪ ಜೀವನ ತೆಗೆದು ನಾವು ದೇಶನ ಯಾಕಂದ್ರೆ ನಾವು ಯಾವಾಗ हम उसके ನಾವು ಇವತ್ತು ರಾತ್ರಿ ಸಾಧು ಮಂಟನ ಕರೆಕ್ಟ್ ಏನಾದ ದೇಶನಾಗ ನರೇಂದ್ರ ಮೋದಿ ಇಲ್ಲಿರೋದ್ರಲ್ಲಿ ಪಾಕಿಸ್ತಾನ ಮಾಡ್ತಿದ್ರು. ಆತ್ಮಾವಲೋಕನ ಮಾಡ್ಕೊಡ್ತೀನಿ, ಯಾವಾಗ ಮತದಾನ ಹಾಕೋದಿಲ್ಲ. ಇವತ್ತು ನೋಡಿ ಮೆಜಾರಿಟಿ ಇಲ್ಲ ಅನ್ನೋದು ಕೇಂದ್ರದಾಗ ಮೆಜಾರಿಟಿ ಇಲ್ಲದಕ್ಕೆ ಇವತ್ತು ಬಿಲ್ ಪಾಸ್ ಆಗಬೇಕಾದ್ರೆ, ವಾಟರ್ ಬಿಲ್ ಪಾಸ್ ಆಗಬೇಕಾದ್ರೆ ನಮ್ಮ ಚಂದ್ರಬಾಬು ಮಾಡಬೇಕು, ಮತ್ತೆ ಆಗಬೇಕು ನಿತೀಶ್ ಕುಮಾರ್ಗೂ ಕುಮಾರಸ್ವಾಮಿ ಬೇಕು. ಈ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ನಾವು ವೋಟ್ ಹಾಕುವುದಿಲ್ಲ ಅಂತಂದ್ರೆ ವಾಟರ್ ಬಿಲ್ ಪಾಸ್ ಆಗುವುದಿಲ್ಲ. ದುಡ್ಡೇ ನೋಡಿ ಇಲ್ಲಿ ಬಹಳ ಮಾತಾಡ್ತಾರೆ ಲೋಕಸಭಾ ರಕ್ಷಿತ ಬಿಜೆಪಿ ಪಕ್ಷಗಳಿದ್ದೀರಾ ಮಾಧ್ಯಮದವರಿಗೆ ಸ್ವಲ್ಪ ಎಲ್ಲೂ ಇಷ್ಟ ಅದ್ಭುತಪೂರ್ವ ಸ್ವಾಗತ ನಾವು ಮಾಡ್ಯಾರ ಬರೀರಿ ಮಾಧ್ಯಮದವರ ನಮಗೂತೈತಿ. ನೀವು ಯಾವ ತಿಂದು ಮಾಡ್ತಾರ ಎಲ್ಲ ಪೇಟಿಯ ಮಾತಾಡಿ ಸತ್ಯ ಕುರಿತು ತೆಗಿ ಮಾಧ್ಯಮಗಳು ಎಲ್ಲ ಬಿಟ್ಬಿಡ್ರಿ, ನಮ್ಮ ಕಡೆ ಬರೀದೇ ಬಿಟ್ಬಿಡ್ರಿ. ಹೊಸ ಮಾಡಿ ನಮಗೇನು ನಿಮ್ಮ ಗರ್ಜುನೂ ಇಲ್ಲ. ಭಾರಿ ಪ್ರತಿಭಟನೆ ಯಾವ ಪೇಪರ್ ತಗೊಂಡು यूट्यूब प्लास्टिक के खिलाफ में बहुत लगा हो रहा है. ರೈತರು ಉದ್ದಾರ ಮಾಡ್ತಾರೆ ಈಶ್ವರ ಕಂಡ್ರೆ ಲಿಂಗಾಯತ ದಕ್ಷಿಣ ಆಫ್ರಿಕಾ ಹೋರಾಟ ಮಾಡಕ್ಕೆ ತಯಾರಿಲ್ಲ. ಹೋರಾಟ ಪಾಪ ಕಾರ್ಖಾನೆಯ ಪ್ರಾಯೋಜಿತ ಹೋರಾಟಕ್ಕೆ ನಮ್ಮ ಅಯೋಗ್ಯ ನಾಯಕ ಈ ಚಿಂಚೋಳಿ ರೈತರ ವಿರೋಧಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಕ್ಕರೆ ಕಾರ್ಖಾನೆ ಚಾಲು ಆಗಲಿಲ್ಲ ರೈತರು ಕೊಟ್ರ ರೈತರ ಭವಿಷ್ಯ ಏನೇನು ಗೊತ್ತೈತೆ. ತಹಸೀಲ್ದಾರ್ ಆಫೀಸ್ನ ನಾಯಿನ ನಿಂತು 5,000 ಕಲೆಕ್ಷನ್ ಮಾಡಿ ರೈತರು 10 ಎಕರೆ 20 ಎಕರೆ 30 ಎಕರೆ
15 ಎಷ್ಟು ಖುಷಿ ಕಡಿಮೆ ಬಂದು ಅವರು ರೈತರಿಗೆ ಪ್ರೋತ್ಸಾಹ ಇವತ್ತಿನಲ್ಲಿ ಎಷ್ಟು ಮಂದಿ ಹೋರಾಟಕ್ಕೆ ಸೇರ್ಪಡೆ ಮಾಡಿ ಅವಕಾಶ ತಾಲೂಕು 370 ವಿಲೇಜ್ ಬರ್ತಾವು. ಬಿಸಿ ಹೇಳ್ತಾರ ಆ ವ್ಯಾಪ್ತಿಗೆ ಅಂತೀನಿ ಈ ವ್ಯಾಪ್ತಿಗೆ ಅಂತೀನಿ. ಬಿಸಿ ಒಳಗೆ 20 ಲಕ್ಷ ಏನ್ ಹೇಳ್ತೀವಿ ಮೊದಲು 20 ಲಕ್ಷದ್ದು ಕೊಡ್ತೀವಿ. ಈ 20 ದಿವಸದಿಂದ ಖಾಲಿ ಹೋಗಲಾಗೈತೆ ಚಿಂಚೋಳದಿಂದ 15 ಸಿಟಿಗಳು ಕೊಡಲಾಗಿದೆ. ಯಾರು ಯಾವ ವ್ಯಕ್ತಿ ಮತ್ತೆ ಯಾಕೆ ಹೇಳುದು ನೀವು ಯಾಕೆ ಹೇಳುದಿಲ್ಲ? ಈಶ್ವರ ಮನೆ ಯಾಕೆ ಮಾಡುವುದಿಲ್ಲ? ನೀವು ಇಟ್ಟು ಆಯ್ತು ನಮ್ಮ ಜಾಗೃತಿ ಸಕ್ರೆ ಬಂದಿದ್ರು ಹೋರಾಟ ಯಾವ ಬಂದು ಮಾತಿನ ನಮ್ಮ ಗಣೇಶ್ ಪಾಟೀಲ್ ನೀವು ಚಿಂಚೋಳಿ ತಾಲೂಕು 370 ಹಳ್ಳಿಗಳು ಒಂದಾಗಲಿಲ್ಲ. ನಿಮ್ಮ ಕಡೆ ಬಂಗಾರ ಫ್ಯಾಕ್ಟ್ರಿ ನೀನು ಹಾಳು ಮಾಡ್ಕೊತೀರಿ. ಯಾರು ಕಾಂಗ್ರೆಸ್ನವ್ರು ಏನ್ ಮಾತಾಡಕತ್ತಲ್ಲ ನಾವು ಅವ್ರು ಏನೇ ದಮ್ಮಿತ್ತು ತಾಕತ್ತಿತ್ತು ಅವ್ರು ಇಟ್ಟು ಮಾಡಿದ್ರೆ ನಾವೇನು ಫ್ಯಾಕ್ಟ್ರಿ ಮಾಡ್ಕೊಡ್ತೀವಿ ಅವ್ರ ಬಿಟ್ಟು ನೀವು ನಡೆಸ್ಕೊಡ್ತೀವಿ. ನಾವೇ ಮಾಡ್ತೀವಿ ಈಶ್ವರ ಕಂಡ್ರೆ ಫ್ಯಾಕ್ಟ್ರಿ ಒಳಗೆ ಏನು ಹೊಲಸೆ ನೋಡಿ ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಒಳಗವು ಎಷ್ಟು ದೂರ ಎಷ್ಟು ಕ್ಯಾನ್ಸರ್ ಆಗ್ತದೆ. ನಮಗೆಲ್ಲ ಜಗತ್ತು ಕ್ಯಾನ್ಸರ್ ಹೆಂಗ್ ಬರಕ್ಕೆ ಕಾರಣ ಈ ಸಿಮೆಂಟ್ ಫ್ಯಾಕ್ಟ್ರಿಗಳು ದಿನ ಅಂದ್ರೆ ಅವಕ್ಕೆಲ್ಲ ಕ್ಲಿಯರೆನ್ಸ್ ಕೊಟ್ಟು ಇದೇ ಈಶ್ವರ ಕಂಡ್ರೆ ರೊಕ್ಕ ತಿಂದು ಕ್ರಿಯೇಟರ್ಗಾಗಿ ಏನ್ ಮಾಡ್ತೀರಿ ಬಹಳ ದೊಡ್ಡ ಭಾಷಣ ಮಾಡ್ತಿರಲ್ಲ. ಇವತ್ತು ರೈತರ ಬಗ್ಗೆ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕು. ನೀವೇ ಸಿದ್ದೇಶ್ವರ ಅವರು ಕರ್ನಾಟಕದ ಒಂದು ಕಡೆ ಸರ್ಟಿಫಿಕೇಟ್ ಲೈಸೆನ್ಸ್ ಇಲ್ಲ 4 ವರ್ಷ ಅದ್ರ ಮೇಲೆ ಆಕ್ಷನ್ ಇಲ್ಲ. ಇಲ್ಲಿ ಯಾಕೆ ಆಕ್ಷನ್ ಆಗತ್ತೆ? ಚಿಂಚೋಳಿ ಇವಾಗ 2650 ಕೊಟ್ಟಿದ್ದು ಬಹಳ ದೊಡ್ಡ ತಪ್ಪಾಯ್ತು. ನಾ ಕಾಟೆ ಹೊಡೆದಾದ್ರು ಬಹಳ ದೊಡ್ಡ ತಪ್ಪಾಯ್ತು. ನಾನು ಅವಕಾಶ ಕೊಟ್ಟು ಯಾವಂಗೆ ಪ್ರೇರಕ್ಕೆ ಯಾಕೆ ಹೊಡೆದಿದ್ದಂದ್ರೆ ನೀವು ಹಿಂಗ್ ಹೋರಾಟ ಮಾಡಿಲ್ಲ ಅಂದ್ರೆ ನಿಮಗೆ ಚಿಂಚೋಳಿ ತಾಲೂಕು ಯಾರು ಉದ್ಧಾರ ಮಾಡೋದಿಲ್ಲ. ಅವ್ರು ನಿವೇದನೆ ಮಾಡಿದ್ರು ವೈದ್ಯನಾಥ್ ಏನೇನು ಮಾಡಿದ್ರು ನೀರಾವರಿ 372 ಮಾಡುವುದು. ಒಂದು ವೇಳೆ ಇವತ್ತು ನಾವು ಬಂದಿರೋ ಕನ್ನಡ ಕೇಳ್ತೀವಿ, ನೀವು ಉದ್ಧಾರ ಕೇಳ್ತೀವಿ, ಚಿಂಚೋಳಿ ಭವಿಷ್ಯ ಬದಲಾವಣೆ ಮಾಡ್ತೀವಿ. 7 ಅಂಗಡಿಗಳು ಬಂದಾಗ್ತಿದ್ವಿ ಗುರಿಯಾಗಿದ್ದರಿಂದ ಇವತ್ತು ರಾತ್ರಿ ಹಾಕಲು ನಿಮ್ಮ ಅಂಗಡಿಗಳು ನಡೀಲಾಕತ್ತಾವ. ಎಲ್ಲಾ ಜಾತಿಗಳು ಉದ್ಯೋಗ ಸಿಗ್ತಾರಲ್ಲ. ಕಾಯಿಪಲ್ಲೆ ಮಾಡೋ ಮೊದಲ ಕಾಯಿಪಲ್ಲೆ ಇದರಿಂದ ತರ್ತಿದ್ರಲ್ಲ ಯಾವುದು ಆಂಧ್ರದು ಕಾಂಡು ಕಾಯಿಪಲ್ಲೆ ಬರ್ತಿತ್ತು. ಯಾವ ಎಣ್ಣೆ ಕೊಟ್ಟಿದ್ರು ಗೊತ್ತಿರಲ್ಲ. ಎಣ್ಣೆ ತಿಂದು ಕ್ಯಾನ್ಸರ್ ಆಗುವಂತ ಎಣ್ಣೆ ಬರ್ತಿತ್ತು. ಮಕ್ಕಳ ಮಾರಾಟ ಮಾಡುವುದು ಇಡೀ ರಾಜ್ಯದ 170 ಕಡೆಯ ತಾಲೂಕ ಈ ಒಂದು ಕ್ಷೇತ್ರ ಏನು ಮಾಡಿದ್ದು ಕೇವಲ ನೀವು ನೀರು ಕೊಟ್ಟಲ್ಲ, ಒಳ್ಳೆ ಜಮೀನು ಕೊಟ್ಟಲ್ಲ, ಬಂಗಾರ ಅಂತ ಫ್ಯಾಕ್ಟ್ರಿ ಮಾಡಿದ್ವಿ. ನೀವು ಹೋರಾಟ ಮಾಡಿದ್ರೆ ಹೋರಾಟಗಾರರಿಗೆ ಅಭಾವ ಕೊಟ್ಟರೆ ನಂಬಿಕೆ ಬೆಳೆತಿರ್ತೀರಿ ಅಂತ ರಾಜಕಾರಣ ನೀವು ಧರ್ಮದ ಮಾಡು ಫ್ಯಾಕ್ಟ್ರಿ ಮಾಡಿ ಆಟೋಡಿದ್ದೇ ಇತ್ತಲ್ಲ. ನೀವು ಕೇಂದ್ರ ತಗೋಬೇಕಾಗಿತ್ತು. ಯಾಕೆ ತಗೊಳ್ಳಿಲ್ಲಪ್ಪ? ದುಬೈದಾಗ ಆಸ್ತಿ ಮಾಡ್ತೀರಿ, ಮಸ್ಕತ್ನಾಗ ಆಸ್ತಿ ಮಾಡ್ತೀರಿ, ಅಮೆರಿಕದಾಗ ಆಸ್ತಿ ಮಾಡ್ತೀರಿ. ರಾಜಕಾರಣಿಗಳೇ ಚಿಂಚೋಳಿ ಒಂದು ಫ್ಯಾಕ್ಟ್ರಿ ಕಟ್ಟಲಾಗಿಲ್ಲ. ಸಿಮೆಂಟ್ ಫ್ಯಾಕ್ಟ್ರಿ ರಾತ್ರಿಗೆ ಎಷ್ಟೊಂದು ಹೋಗಿ ಮನೆ ಮಾಡಿ ಇಲ್ಲಿ ನೀರು ಅದೇ ಮಾಡ್ಯಾರ. ಸಿಮೆಂಟ್ ಫ್ಯಾಕ್ಟ್ರಿ ಚಟೆ ಕೆಲವೊಂದು ಈ 4 ಫ್ಯಾಕ್ಟ್ರಿ 4 ನಾವು 1 ರೂಪಾಯಿ ಕೊಡಲಿಲ್ಲ ಮಕ್ಕಳ
ಸುಮ್ಮನೆ ಅಳಿಸಿಕೊಂಡು ಈ ಶಬ್ದದಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಕ್ಷಣ ಪ್ರೆಸಿಡೆಂಟ್ಗೆ ಯಾವ ಜಮೀನು ಯಾರೇ ಫ್ಯಾಕ್ಟರಿ ಬರ್ಬಿಟ್ಟು ಅವ ಎಸಿ ಗೊತ್ತಿಲ್ಲ ಈ ಬಿಸಿಲಿಂದ ಸ್ಟೇ ಸಿಗ್ತೇವೆ ನೀವೇನ್ ಮಾಡಿರಲ್ಲ ನೀವು ಯಾವ ಭಾಗದಾಗ ನಮ್ಮ ಸರ್ಕಾರ ಬರ್ತದ ಈ ಎಸಿ ತಹಸೀಲ್ದಾರ್ ನೀವೇನು ಕೆಲಸ ಮಾಡಿಲ್ಲ ನಿಮ್ಮನ್ನ ಬೆಂದು ಹಾಕಿ ನೀವು ಹೇಳಿದ್ರು ತಂದು ಜೈಲು ಕಳಿಸಿ ಕೆಲಸ ಮಾಡೇ ಮಾಡ್ತೀವಿ ಆಗಿತ್ತು ಹೊಸ ಹೋದ್ರು ನೀವು ಎಂಟ್ರಿ ಮಾಡಕ್ಕೆ ಆಗಿಲ್ಲ ನಮ್ಮ ಫ್ಯಾಕ್ಟರಿ ಇದ್ದಿದ್ರೆ ರಾತ್ರಿ ಚೇಂಜ್ ಮಾಡ್ತೀವಿ ಈ ಭಾಗದ ರೈತರು ನೀವು ಯಾವತ್ತೂ ಜಗದೀಶ್ ಪಾಟೀಲ್ ಎಲ್ಲ ಹೋರಾಟ ಮಾಡಕತ್ತಾರ ಅವ್ರಿಗೆ ಅಪವಾದ ಕೃಪಾ ಪೋಷಿತ ಕಾರ್ಯಾಲಯ ಕೃಪಾ ಪೋಷಿತ ಇತ್ಯಾದ ಬೆಂಡ ನಿಮ್ಮ ಅಪ್ಪನ ಕ್ರಾಂತಿ ಆಗ್ತದೆ ನಾವು ಬಂಡೆ ಆಗ್ತದೆ ತಿಳ್ಕೊಂಡ್ರೆ ನೀನು ಮನೆ ಉಳಿದಿಲ್ಲ ಸುಮ್ಮನೆ ಗಾಳಿ ಮುಚ್ಕೊಂಡು ತಿನ್ನ ಮುಚ್ಕೊಂಡು ಬರೋಬೇಕು ನೀವು ರೈತರಿಗೆ ಹೌದಮ್ಮ ಅವರ ಸಪೋರ್ಟ್ ಮಾಡ್ತೀವಿ ಕಾರ್ಖಾನೆ ನಾವು ಮಾಡ್ತೀವಿ ಯಾಕೆ ಮಾಡ್ತೀವಿ ರೈತರ ಕಬ್ಬು ಹೋಗಿ ಪ್ರಿಯಾಂಕಾ ಖರ್ಗೆ ಈಶ್ವರ ಖಂಡ್ರೆ ಸಾಗರ ಖಂಡ್ರೆ ಅದೇ ಶ್ಯಾಮ್ ಪ್ರಕಾಶ್ ಪಾಟೀಲ್ ನಾ ಕೇಳಕ್ ಬಯಸ್ತಾ ಇದ್ದೀನಿ 20 ಲಕ್ಷ ಟನ್ ಕಬ್ಬು ಹೆಂಗ್ ಹೋಗ್ತಿರೋ ಹದಿನೈದು ದಿವಸ ಪೇಮೆಂಟ್ ಆಗಲಿಲ್ಲ ಅಂದ್ರ ನೀವು ನಿಮ್ಮ ಆಸ್ತಿ ಮಾಡ್ಕೊಡಿ ಯಾಕಂದ್ರೆ 1,000 ಕೋಟಿ 50% ಅಂದ್ರೆ ಹಾಗೆ ಧರ್ಮಶಿವಗೂ 4 ಮಂದಿ ಶ್ರೀಮಂತರ ಇವ್ರು ಇವ್ರು ಆಸ್ತಿ ಮಾಡಿದ್ರೆ 10 ಫ್ಯಾಕ್ಟರಿ ಆಗ್ತಾವ ದುರ್ಗಾಗಿ ಒಂದು ದಲಿತರಿಗೆ ಮನೆ ಕಟ್ಟಿಕೊಳ್ಳೋದು ಇವರೇ ದಲಿತರು ಉದ್ದಾರ ಮಾಡ್ತಾರೆ ದಲಿತರಿಗೆ ಮಾಡಬೇಕಾಗಿತ್ತಲ್ಲ ಬೊಮ್ಮೆ ಸೋರ್ಸು ಇಲೆಕ್ಷನ್ ಬೇಕಾ 10 ಲಕ್ಷ ರೂಪಾಯಿ ಕಟ್ಟಿ ಇಲೆಕ್ಷನ್ 2,000 ಕೊಟ್ಟು ನಮಗೆ ಒಂದೇ ದಲಿತರಿಗೆ ನೀವು ಪ್ರೀತಿಯ ಸಾವಿಗೆ ದಲಿತರಿಗೆ ಇಲ್ಲ ನಮ್ಮ ಮನೆಗೆ ಎಲ್ಲ ಈ ಕಾರ್ಖಾನೆಗೆ ಹಾಕೊಂಡು ನಾವು ಬೇಕಾದ ವಿಷಯ ನಡೆಸ್ತೇವೆ ಲೆಕ್ಕಿರ್ತದ್ರಿ ಏನೋ ರೈತ ಹಾಕಿದ್ದ ಲೆಕ್ಕ ಅವನಿಗೆ ಬಿಲ್ ಪೇಮೆಂಟ್ ಮಾಡಿದ್ದು ಲೆಕ್ಕ ನಾವಂತೂ ಸಕ್ರಿ ಗೌರ್ಮೆಂಟ್ ನೋಡಿ ಯಾಕೆ ಸಕ್ರಿ ನೋಡಿದ್ರೆ ನಾವು ಮಾಡುವುದೇ ಪೆಟ್ರೋಲ್ ಕೊಡ್ಬೇಕಾಗಿ ಇಂಡಿಯನ್ ಕಾರ್ಪೊರೇಷನ್ ಭಾರತ ಪೆಟ್ರೋಲಿಯಂ ಹಿಂದೂಸ್ತಾನ್ ಇವರೇ ಕೊಡ್ಬೇಕು ಅದು ಲೆಕ್ಕ ಇದರ ದುಡ್ಡಿಗೆ ಏನು ಮಾಡ್ತಾರ ದುಡ್ಡನ್ನು ಮಾಡಿದ್ರು ಅದೇ ಚಿಂಚೋಳಿ ವಿನಂತಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬೇರೆ ಕೊಡ್ಬೇಡ್ರಿ ಮನ್ಯಾಗ ನೀವು ಎಲ್ಲ ಓದ್ಕೊಂಡ್ರಿ ಅಯ್ಯೋ ಎಲ್ಲಿ ಈ ಕುಂಡ್ರಿ ಬಸವಣ್ಣ ಏನು ಮಾಡ ನಾನೇನು ಹೊರಗೆ ಹಾಕಿರೋ ಹೇಳಕತ್ತಿದ್ದಲ್ಲ ಬಸವಣ್ಣ ನಾನೇ ಹೋಗಿ ಭಯ ಆಸೆ ನಿಮ್ಮ ರೈತರಿಗೆ ಯಾರು ಪರಿಸ್ಥಿತಿ ನಮಗೆ ಬಸವಣ್ಣ ನಮ್ಮ ಸಮಾಜ ಸಾತ್ ಮ್ಯಾಗ ಪೂಜೆ ಮಾಡ್ತಾರೆ ಜೈ ಗುರು ಬಸವಣ್ಣ ಯಾರು ಬೆನ್ನ ಹಾಕಿ ಹೊಡಿಲಕ್ಕೆ ಹೋಗಿ ಬಸವಣ್ಣಗ ಏನು ನೋಡೋದ ಬಾಳ ಐತಪ್ಪ ಇನ್ನೇನು ಉಳಿಸ್ಲಕ್ಕ ಕೂಡಲ ಸಂಗಮ ನಮ್ಮ ಸಮಾಜದ ವ್ಯವಸ್ಥೆಯೊಳಗ ನೀವೆಲ್ಲರೂ ಗಟ್ಟಿಯಾಗಿ ಖರ್ಗೆ ಮಣಿಗೊಂಡ ಶ್ಯಾಮ್ ಪ್ರಕಾಶ್ ಪಾಟೀಲ್ ಮಣಿಗೊಂಡ ಈಶ್ವರ ಖಂಡ್ರೆ ಮಣಿಗೊಂಡ ಹಬ್ಬ ಹೋದ ಮಣಿಗೊಂಡು ಹೋಗಿರಿ ಆ ಮಣಿಗೊಂಡು ಉಪಾಸ್ಕೊಂಡ್ರಿ ಕೊಡಲಿಲ್ಲ ಅಂದ್ರ ಫ್ಯಾಕ್ಟ್ರಿ ಚಲಾವಬೇಕಂದ್ರೆ ನೀವೇ ಆತ್ಮಹತ್ಯೆ ಮಾಡ್ತೀರಿ ನಮ್ಮ ಜವಾಬ್ದಾರಿ ಅಲ್ಲ ಅದು ನೀವು ಬೇರೆ ಆಗಿತ್ತಂದ್ರೆ ಬಿಡ್ರಿ
ನಾನು ಗಟ್ಟಿ ಇದ್ದೀನಿ. ನಾನು ತಪ್ಪು ಜಾಸ್ತಿ ಸಿಗೈತಿ. ನಾ ಸುಪ್ರೀಂ ಕೋರ್ಟಿಗೆ ಹೋಗಿನಿ. ಅದೇನು ನ್ಯಾಯಾಲಯ ಕೊಡ್ತದ ಇಷ್ಟೆಲ್ಲ ಮಾಡೀವಿ. ಇಲ್ಲಿ ನಾಯಕರು ರಾಜಕಾರಣಿಗಳು ನಾಯಿ ಮಾತಾಡ್ತಾರೆ. ಫ್ಯಾಕ್ಟ್ರಿ ಪರ್ಮಿಷನ್ ತಗೊಂಡಿಲ್ಲ, ಅವ್ರು ಶೇರ್ ಕೊಡಲಾಗಿದೆ. ಆದೋಗಿ ನನ್ನ ಮಕ್ಕಳಿಗೆ ಶೇರ್ ಅಂದ್ರೆ ಗೊತ್ತಿಲ್ಲ. ಇವರು ಆಲ್ಮೋಸ್ಟ್ ಮಾಡೋದಿಲ್ಲ. ಇವರು ನೀವು ನೀವು ಸರಿಯಾಗಿ ರೊಕ್ಕ ಕೊಟ್ಟಿಲ್ಲ. ನಾವು 15 ಕೊಟ್ಟಿಲ್ಲ. ಮತ್ತೆ ಹೋರಾಟವಾಗಿದೆ. ಈಶ್ವರ ಟೈಮ್ ಇಲ್ಲ. ಎದ್ರ ಪರ್ಮಿಷನ್? ಆ ಈಶ್ವರ ಟೈಮ್ ಪರ್ಮಿಷನ್ ಐತೆ ಅನ್ನೋದು ಕೇಳಿ. ಯಾವ ಅಯೋಗ್ಯ ನನ್ನ ಮಗ ನೀವು ಇಂಥವ್ರ ಪ್ರಶ್ನೆ ಮಾಡ್ಬೋದು ಅಂದ್ರೆ ಅವ್ರು ಬೇಕಾದ ಹೇಳ್ತಾರೆ. ಹೈಪವರ್ ಕಮಿಟಿ ಒಳಗೆ ಪರ್ಮಿಷನ್ ತಗೊಂಡಿದ್ದೇವೆ. ಹೈಪವರ್ ಕಮಿಟಿ ಒಳಗೆ ತಗೊಂಡಿದ್ದೇವೆ ಸರ್. ನಾವು ಕೇಳಲ್ಲ ಭಾಗ ಹೇಳ್ತಾರೆ. ಆ ಪ್ಯಾಕಿಂಗ್ ಹೈಕೋರ್ಟ್ ಆಗಿದೆ. ಆ ಪಾಲಕ ಪರ್ಮಿಷನ್ ಕೊಡಬೇಕು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತಿಳಿಸಿಲ್ಲ. ನನಗೆ ಹೇಳ್ಕೊಂಡಿಲ್ಲ. ನೀವು ಹೇಳಿದ್ರೆ ನೀವು ಆಸ್ಪತ್ರೆ ಹೇಳ್ತೀವಿ ತಗೊಂಡ್ರಿ. ನಿಮ್ಮ ಜೀವನ ಉದಾಹರಣೆ ನೀವು ತಗೊಂಡ್ಬೇಕು. ನಾವೇನ್ ಮಾಡ್ಬೇಕು ಮಾಡಿದ್ದೀವಿ. ನೀವು ಫ್ಯಾಕ್ಟ್ರಿ ಪೊಲ್ಯೂಷನ್ ಮಾಡ್ತದೆ. ಸಿಮೆಂಟ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಪೊಲ್ಯೂಷನ್ ಮಾಡ್ತಾರೆ. ಯಾವ ಲೋಕಲ್ ಚಾನಲ್ ರೊಕ್ಕ ತಿಂದು ಆ ರಾಜ್ಯದಲ್ಲಿ ನೋಡುವುದಿಲ್ಲ. ಕರ್ನಾಟಕ ಹೋಗ್ತಾರೆ. ರಾಜ್ಯದಲ್ಲಿ ಅದನ್ನು ಮುಚ್ಚಿ ಹಾಕ್ತಾರೆ. ಪೊಲ್ಯೂಷನ್ ನೋಡಲ್ಲ. ಇವತ್ತೇ ವಿಶ್ವಕರ್ಮ ಫ್ಯಾಕ್ಟ್ರಿ ಚೆಕ್ ಮಾಡಿ ಫ್ಯಾಕ್ಟ್ರಿ ಹಾಕ್ತಾರೆ. ಈಶ್ವರ ತಿಳ್ಕೊಂಡು 2 ವರ್ಷ ನಾನೇ ಅರಣ್ಯ ಮಾಡಿರ್ತೀನಿ. ನಾನೇ ನಮ್ಮ ಸರ್ಕಾರದೊಳಗೆ ಮೊದಲ ಒಂದೇ ಫ್ಯಾಕ್ಟ್ರಿ ಚೆಕ್ ಮಾಡ್ತೀನಿ. ಎಲ್ಲ ಫೋನ್ ಮಾಡಿ ನಿರೀಕ್ಷೆ ಮಾಸವಾಗಿ ಇಬ್ಬರು ವಾರದಾರ ಶಾಮು ಶಿವಶಂಕರಪ್ಪ ಯಡಿಯೂರಪ್ಪ ಗಂಭೀರ ಪೂರ್ಣ ಮಂದಿ ಅಂತ ಹೇಳಿ ಮಕ್ಕಳು ಲಿಂಗಾಯತರಿಗೆ ಮಾಡಿದ್ದ ಕೂಡ ನಮ್ಮ ಸರ್ಕಾರದಲ್ಲಿ ಗಂಭೀರ ನಿಮ್ಮ ಫ್ಯಾಕ್ಟ್ರಿ ವಿಷಯ ನಾನು ನೋಡೇರಿ. ನಾನು 30 ವರ್ಷ ಹಾಕ್ತೀನಿ. ಆ ಸಲ ಹಾಕ್ತೀನಿ. ಅದಕ್ಕೆ ಬಂದ್ರೆ ನೀವು ಕೈ ಕೊಡ್ತೀನಿ. ನೀವು ಮುಸುವುದು ನೀವು ಬಿಡಿ. ನೀವು ಮುಸುವೋದ್ರೆ ಇಲ್ಲಾಂದ್ರೆ ನೀವು ಇದೇ ಗಾಡಿ ಇರ್ತಿತ್ತು. ಇದೇ ಗಂಡಿನ ಮನೆ ಹೋಗಿ ಗಂಡಿನ ಮನೆ ಹೋಗಿ ₹1,000 ಕೇಳ. ನೀವು ನೀಡಿದ್ರೆ ಇದ್ರಾಗ ಹಾಯ ಹೋಗ್ತೀವಿ. ಏನೂ ಆಗೋದಿಲ್ಲ. ಈ ನನ್ನ ಮಾತು